ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯ ಅತ್ಯಂತ ಶ್ರೇಷ್ಠವಾದದ್ದು. ಈ ಶ್ರೇಷ್ಠ ಸಾಮ್ರಾಜ್ಯವನ್ನು ರಾಜ ಜಯಸಿಂಹನು ಕ್ರಿಸ್ತ ಶಕ ಸುಮಾರು 500ರಲ್ಲಿ ಸ್ಥಾಪಿಸಿದನು. ಈ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಇಮ್ಮಡಿ ಪುಲಕೇಶಿ. ಇವನು ಭಾರತದ ನೌಕಾಪಡೆಯ ಪಿತಾಮಹ ಹಾಗೂ ದಕ್ಷಿಣಪತೇಶ್ವರ ಎಂದೇ ಪ್ರಸಿದ್ಧಿಯನ್ನು ಹೊಂದಿದ್ದಾನೆ. ಈತನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯವರೆಗೂ ಹಾಗೂ ದಕ್ಷಿಣದಲ್ಲಿ ಪಲ್ಲವರ ಸಾಮ್ರಾಜ್ಯದವರೆಗೂ ವಿಸ್ತರಿಸಿತ್ತು. ಇವನ ಆಳ್ವಿಕೆಯು ಅತ್ಯಂತ ಸಂಪದ್ಭರಿತವಾಗುವ ಮೂಲಕ ಜಗದ್ವಿಖ್ಯಾತಿಯನ್ನು ಪಡೆದಿತ್ತು. ಪರ್ಷಿಯನ್ ದೊರೆಗಳು ಇಮ್ಮಡಿ ಪುಲಕೇಶಿಯ ಆಸ್ಥಾನಕ್ಕೆ ತಮ್ಮ ರಾಯಭಾರಿಗಳನ್ನು ಕಳಿಸಿಕೊಟ್ಟಿದ್ದರು. ಇದಕ್ಕೆ ಸಾಕ್ಷಿಯಾಗಿ ಅಜಂತಾದ 1ನೇ ಗುಹೆಯಲ್ಲಿ ಪುಲಕೇಶಿಯು ಖುಸ್ರುವಿನ ರಾಯಭಾರಿಯನ್ನು ಸ್ವಾಗತಿಸುತ್ತಿರುವ ವರ್ಣಚಿತ್ರವಿದೆ. ಇವನು ಅಧಿಕಾರಕ್ಕೆ ಬಂದ ಮೇಲೆ ಪೂರ್ವದ ವೆಂಗಿ, ಕಳಿಂಗ ಕೋಸಲದ ರಾಜರು, ಕದಂಬರು ಮತ್ತು ಗಂಗರು ಶರಣಾದರು. ಪ್ರಸಿದ್ಧ